ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಬಟ್ ಆದ್ರೆ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆಳಿಸ್ಬೇಕಂತ ಹೇಳಿದ್ರೆ ಆ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಸಕ್ಕರೆ ನಾಡು ಮಂಡ್ಯ. ಸಕ್ಕರೆ ನಾಡು ಮಂಡ್ಯ ಎನ್ನುವಂಥದ್ದು ಕ್ಷಣಕ್ಕೂ ಕೂಡ ಕುತೂಹಲ ಕೆಳಿಸ್ತಾ ಇರುವಂತ ಕ್ಷೇತ್ರ ಇದು. ಸಕ್ಕರೆ ನಾಡಿನಲ್ಲಿ ಶುರುವಾಯಿತು ಸಂಚಲನಕಾರಿ ಪಾಲಿಟಿಕ್ಸ್. ಇದು ಮಂಡ್ಯ ಅಖಾಡದ ಮೇಲೆ ಹಿಡಿತಕ್ಕೆ ದಳ ಕಮಲ ಒಲವನ್ನ ತೋರಿಸ್ತಾ ಇರುವಂಥದ್ದು. ಹಾಲಿ ಸಂಸದಿಗೆ ಟಿಕೆಟ್ ಸಿಗುತ್ತಾ ಅನ್ನೋದೇ ಈಗ ದೊಡ್ಡ ತಲೆನೋವಾಗ್ಬಿಟ್ಟಿರುವಂಥದ್ದು. ಸಕ್ಕರೆ ನಾಡಿನ ಟಿಕೆಟ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಸಕ್ಕರೆ ನಾಡಿನಲ್ಲಿ ಪ್ರತಿಕ್ಷಣಕ್ಕೂ ಕೂಡ ರೋಚಕ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದೇ ಹೇಳೋಕ್ಕಾಗಲ್ಲ. ಅದು ಸೀಟ್ ಯಾರಿಗೆ ಆಗತ್ತೆ? ಈಗಾಗಲೇ JDS ಆಗಿ ಬಿಜೆಪಿ ಮೈತ್ರಿ ಆಗಿದೆ. ಹಾಗಾದ್ರೆ ಬಿಜೆಪಿಯಿಂದ ಟಿಕೆಟ್ ಕೊಡೋದಾದ್ರೆ ಯಾರಿಗೆ ಕೊಡ್ತಾರೆ? ಇನ್ನೊಂದು ಕಡೆಯಲ್ಲಿ ಬಿಜೆಪಿ JDS ಮೈತ್ರಿ ಆಗಿದೆ, JDS ನಿಂದ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹಾಗಾದ್ರೆ JDS ಇಂದ ಟಿಕೆಟ್ ಕೊಡೋದಾದ್ರೆ ಯಾರಿಗೆ ಕೊಡ್ತಾರೆ? ಈಗಾಗಲೇ ಸುದ್ದಿ ಸದ್ದು ಮಾಡ್ತಾ ಇರುವಂತದ್ದು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು. ನಿಖಿಲ್ ಕುಮಾರಸ್ವಾಮಿ ಅವರು 2019 ಲೋಕಸಭೆ ಎಲೆಕ್ಷನ್ ನಲ್ಲಿ ಸೋತಿದ್ರು. ಈಗ 2024ರಲ್ಲಿ ಎಲ್ಲಿ ಸೋತಿದ್ರು ಅಲ್ಲೇ ಗೆಲ್ಬೇಕೆನ್ನುವಂತ ನಿಟ್ಟಿನಲ್ಲಿ ಮತ್ತೆ ಅಖಾಡಕ್ಕೆ ಇಳುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡಿರುವಂತಹ ಪಕ್ಷೇತರ ಸಂಸದೆ ಆದಂತಹ ಸುಮಲತಾ ಅಂಬರೀಶ್ ಅವರು ಕೂಡ ಈಗ ಬಿಜೆಪಿಗೆ ಸೇರಿಬಿಟ್ಟೆ ಟಿಕೆಟ್ ತಗೊಳ್ತಾರಾ? ಈಗೆಲ್ಲ ಮಾಹಿತಿಗಳು ಕೂಡ ಇರುವಂತದ್ದು. ನೋಡಿ, ಇಲ್ಲೊಂದು ಎರಡು ಗೊಂದಲ ಇರುವಂತದ್ದು. ಸುಮಲತಾ ಅವರ ತಲೆಯಲ್ಲಿ ಏನ್ ನೋಡ್ತಿದ್ ಗೊತ್ತಿಲ್ಲ. ಒಂದನೇದಾಗಿ ಪರೋಕ್ಷವಾಗಿ ನಿಂತ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿರೋ ಗೊತ್ತಿಲ್ಲ, ಅಥವಾ ಬಿಜೆಪಿಗೆ ಸೇರ್ತಾರ? ಹಾಗಾದ್ರೆ ಫುಲ್ ಬಿಜೆಪಿಗೆ ಸೇರ್ಬಿಟ್ಟೆ ಟಿಕೆಟ್ ಪಡಿತಾರಾ? ಈಗೆಲ್ಲ ಕ್ವಶನ್ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಸಕ್ಕರೆ ನಾಡಿನಲ್ಲಿ ಒಂದ್ ಕಡೆ ಪಾಲಿಟಿಕ್ಸ್ ಸಂಚಲನಕಾರಿ ಬೆಳವಣಿಗೆಯನ್ನ ಪಡೆದುಕೊಳ್ಳುವುದರ ಜೊತೆಗೆ ಮಂಡ್ಯ ಟಿಕೆಟ್ಗಾಗಿ ಬಿಜೆಪಿ ಸೇರ್ಪಡೆ ಆಗ್ತಾರಾ ಗೌಡ್ತಿ? ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಬಗ್ಗೆ ಸುಮಲತಾ ಸುಳಿವನ್ನ ಕೊಡ್ತಾ ಇರುವಂತದ್ದು. ಮತ್ತೆ ಒಂದಾಗಿ ಕೆಲಸ ಮಾಡೋಣ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ನೋಡಿದ್ರೆ ನಾವು ಗಮನಿಸಬೇಕಾಗತ್ತೆ. ಕಂಪ್ಲೀಟ್ ಆಗಿ ಬಿಜೆಪಿಗೆ ಸೇರ್ಬಿಟ್ಟು ಒಗ್ಗಟ್ಟಾಗಿ 2024 ಚುನಾವಣೆಯನ್ನು ಎದುರಿಸೋಣ. ಅದು ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಲಿ, ಒಗ್ಗಟ್ಟಾಗಿ ಕೆಲಸ ಮಾಡೋಣ ಈ ನಿಟ್ಟಿನಲ್ಲಿ ಒಂದು ಟ್ವೀಟ್ ಮಾಡಿದ್ರು ಸುಮಲತಾ ಅಂಬರೀಶ್ ಅವರು. ಅದು ಕೂಡ ನಿನ್ನೆ JP ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರು, BL ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ರು. ಇದ್ರ ಜೊತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ರು. ಇದೆಲ್ಲ ಸುಸಂದರ್ಭ ಆದ್ರ ಮೇಲೆ ಒಂದಿಷ್ಟು ಚರ್ಚೆಯನ್ನ ನಡೆಸಿದ್ರ ಮೇಲೆ ಟ್ವೀಟ್ ಅನ್ನ ಮಾಡಿರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಒಂದ್ ಕಡೆ ನಿನ್ನೆ ಪ್ರಬಲವಾದ ನಾಯಕರನ್ನ ಭೇಟಿಯಾಗಿದ್ದಾರೆ, ಒಂದ್ ಕಡೆ ಇವತ್ತು A1 ಸ್ಟ್ರಾಂಗೆಸ್ಟ್ ಲೀಡರ್ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ. ನಿನ್ನೆ BL ಸಂತೋಷ್, JP ನಡ್ಡಾ ಇವ್ರನ್ನೆಲ್ಲ ಭೇಟಿಯಾಗಿ ಒಂದಿಷ್ಟು ಮಾತುಗಳನ್ನ ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಇವತ್ತು ಟ್ವೀಟ್ ಮಾಡಿರುವಂತದ್ದು ಅದು ಕೂಡ ಒಂದಾಗಿ ಕೆಲಸ ಮಾಡೋಣ, 2024 ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಈ ಟ್ವೀಟು ಮತ್ತೆ ಇದನ್ನೆಲ್ಲ ಗಮನಿಸ್ತಾ ಹೋಗ್ಬೇಕಂದ್ರೆ ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬರ್ತಾರಾ? ಬಿಜೆಪಿಯಿಂದಲೇ ಟಿಕೆಟ್ ಪಡ್ಕೊಳ್ತಾರಾ? ಇನ್ನೊಂದು ಕಡೆ JDS ಹೋದ್ರೆ ಏನಾಗ್ಬೋದು? ಸದ್ಯ ಈಗ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಬಗ್ಗೆ ಹೇಳೋದಾದ್ರೆ ನಿಕೇಶ್, ಮಹತ್ವದ ಬೆಳವಣಿಗೆಯಲ್ಲಿ ಸಂಸದೆ ಸುಮಲತಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಭೇಟಿಯಾಗಿ ನಂತರ ಒಂದು ಟ್ವೀಟ್ ಅನ್ನು ಮಾಡಿರೋದೇನಿದೆ, ಅದು ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಮುಂದೆ ಜೊತೆಯಾಗಿ ಕೆಲಸ ಮಾಡೋಣ ಅಂತ ಹೇಳುವ ಮೂಲಕ ಬಹಳ ಪ್ರಮುಖವಾಗಿ ರಾಜಕೀಯ ಸಂದೇಶವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಲಾಬಿ ನಡೆಸ್ತಾ ಇರುವಂಥದ್ದು, ಒಂದು ಕಡೆ ಒತ್ತಡ ಆಗ್ತಾ ಇರುವಂಥದ್ದು. ಆದರೆ ಮೈತ್ರಿ ಹಿನ್ನೆಲೆಯಲ್ಲಿ ಅದು JDSಗೆ ಬಿಟ್ಟುಕೊಡೋ ಸಂಬಂಧಪಟ್ಟಂತೆ JDS ಅಭ್ಯರ್ಥಿ ಬಗ್ಗೆ ಈಗಾಗಲೇ ಕೂಡ ಬಹುತೇಕ ನಿರ್ಧಾರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಕುತೂಹಲ ಕೆಳಿಸಿರುವಂಥದ್ದು ಸುಮಲತಾ ಅವರ ಒಂದು ಭೇಟಿ. ಜೊತೆಗೆ ಮೋದಿ ನಿನ್ನೆ JP ನಡ್ಡಾ ಅವ್ರನ್ನ ಭೇಟಿ ಮತ್ತು BL ಸಂತೋಷ್ ಭೇಟಿ ಸಂದರ್ಭದಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಟಿಕೆಟ್ಗೆ ಬೇಡಿಕೆ ಇಟ್ಟಿರುವಂಥದ್ದು. ಆದರೆ ಯಾವುದು ಕೂಡ ಭರವಸೆಯನ್ನ ಕೊಟ್ಟಿಲ್ಲ. ಮೈತ್ರಿ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳನ್ನ ಗಮನಿಸಿ ಏನು ಒಂದು ಯಾವುದು ಭರವಸೆನ ಕೊಟ್ಟಿಲ್ಲ. ಆದರೆ ಸುಮಲತಾ ಅವರು ಈಗಲೂ ಕೂಡ ಪ್ರಯತ್ನ ಪಡ್ತಾ ಇರುವಂಥದ್ದು. ಒಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಗೆ ಹೋಗುವಂತಹ ಸಾಧ್ಯತೆ ಇತ್ತು, ಅದು ಕಾಂಗ್ರೆಸ್ ಬಾಗಿಲು ಮುಚ್ಚಿರುವಂಥದ್ದು. ಜೊತೆಗೆ ಪಕ್ಷೇತರಾಗಿ ನಿಂತುಕೊಳ್ಳುವಂತಹ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಈಗ ಟ್ವೀಟ್ ಮಾಡುವ ಮೂಲಕ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿರುವಂಥದ್ದು. ಜೊತೆಯಾಗಿ ಕೆಲಸ ಮಾಡೋಣ ಅಂತ ಹೇಳುವ ಮೂಲಕ ಬಿಜೆಪಿಯಲ್ಲಿ ಇರ್ತೀನಿ ಅಂತ ಸಂದೇಶ ಕೊಟ್ಟಿರುವಂಥದ್ದು.
ಪ್ರಶ್ನೆ ಇರುವಂಥದ್ದು ಏನು JDSಗೆ ಟಿಕೆಟನ್ನು ಮಂಡ್ಯ ಲೋಕಸಭಾ ಸಂಬಂಧಪಟ್ಟಂತೆ ಟಿಕೆಟನ್ನು ಕೊಟ್ಟರೆ ಅದು ಸುಮಲತಾ ಅವರು ಸಹಕಾರ ಕೊಡ್ತಾರಾ, ಅದನ್ನು ಒಪ್ಪಿಗೆ ಕೊಡ್ತಾರಾ ಅನ್ನೋಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಮುಂದಿನ ನಡೆ ಏನಿರುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಸುಮಲತಾ ಅವರ ನಡೆ ಒಂದಷ್ಟು ರಾಜಕೀಯ ಚರ್ಚೆಗಳ ಜೊತೆಗೆ ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಈಗ ಬಿಜೆಪಿ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ, ಸುಮಲತಾ ಭೇಟಿಯ ನಂತರ ಬಿಜೆಪಿ ಏನು ನಿರ್ಧಾರ ಮಾಡುತ್ತೆ, ಅಥವಾ ರಾಜ್ಯ ಬಿಜೆಪಿ ನಾಯಕರಿಗೆ ಸುಮಲತಾ ಅವರಿಗೆ ಏನು ತೀರ್ಮಾನ ಹೇಳುತ್ತೆ, ಏನು ಸಂದೇಶ ಕೊಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ ಆಗಿರುವಂಥದ್ದು. ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಡೀಟೇಲ್ಸ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದ್ರೆ ಮಾಜಿ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಯ್ ಹೇಳ್ತಾರಾ ಎನ್ನುವಂಥ ಪ್ರಶ್ನೆ. ಅದಕ್ಕೆ ಕಾರಣಗಳು ಕೂಡ ಹಲವು, ಒಂದೊಂದಾಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಟಿಕೆಟ್ ನೀಡದಿದ್ರೆ ಬಿಜೆಪಿ ತೊರಿತಾರ ಹಾಗಾದ್ರೆ ಮಾಜಿ ಸಚಿವರು ಎನ್ನುವಂಥ ಪ್ರಶ್ನೆ. ರಾಜ್ಯ ಬಿಜೆಪಿ ನಾಯಕರಿಗೆ ಡಾಕ್ಟರ್ ಕೆ ಸುಧಾಕರ್ ಪರೋಕ್ಷ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಜೊತೆ ಡಾಕ್ಟರ್ ಕೆ ಸುಧಾಕರ್ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಮಾತು ಕೂಡ ಆಡಿದ್ದಾರೆ. ಇವೆಲ್ಲವನ್ನ ಟೋಟಲ್ ಆಗಿ ನಾವು ಗಮನಿಸ್ತಾ ಹೋಗ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ಸಿಗದೆ ಹೋದ್ರೆ ಬಿಜೆಪಿಗೆ ಹಾಗಾದ್ರೆ ಬಾಯ್ ಹೇಳ್ತಾರಾ? ಬಿಜೆಪಿಗೆ ಬಾಯ್ ಹೇಳಿದ್ರೆ ಮುಂದೆ ಯಾವ ಪಕ್ಷಕ್ಕೆ ಹೋಗ್ತಾರೆ? ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಬಂದಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗಾದ್ರೆ ಮುಂದಿನ ನಡೆ ಏನಾಗಬಹುದು? ನೋಡಿ, ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿದ್ದಾರೆ. ನಾನು ಬಿಜೆಪಿಗೆ ಬಂದಿದ್ದೇನೆ, ಅನಿರೀಕ್ಷಿತವಾಗಿ ಸೋಲಾಗಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅನಿರೀಕ್ಷಿತ ಸೋಲಾಗಿರುವಂಥದ್ದು. ಆದರೆ ನನ್ನನ್ನ ಬಿಜೆಪಿಯ ವರಿಷ್ಠರು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಕಷ್ಟದಲ್ಲಿದ್ದಾಗ ಸರ್ಕಾರ ತರೋಕೆ ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತೆಗೆದುಕೊಂಡಿದ್ವಿ. ಆ ರಿಸ್ಕ್ಗೆ ಪಕ್ಷ ಈಗ ಅವಕಾಶವನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರು BSY ಅವರಲ್ಲಿ ನಂಬಿಕೆ ಇಟ್ಟು ಬಂದ್ವಿ, ನಾವೆಲ್ಲ ಪ್ರಾಮಾಣಿಕತೆಯಿಂದ BSY ಅವರನ್ನ CM ಮಾಡಿದ್ವಿ. ರಿಪಬ್ಲಿಕನ್ನಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆ ಇದು. ಆದರೆ 2023 ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತರು ಡಾಕ್ಟರ್ ಕೆ ಸುಧಾಕರ್ ಅವರು. ಆದರೆ ಆ ಸೋಲು ಅನಿರೀಕ್ಷಿತ. ಆ ಕಾರಣ ಅದನ್ನ ಪರಿಗಣನೆ ತಗೊಳ್ಕೊಳಕ್ ಹೋಗಬೇಡಿ. ನಿಮ್ಮ ಬಿಜೆಪಿ ಸರ್ಕಾರ ಇಲ್ಲದೆ ಇರುವಾಗ ನಾವೆಲ್ಲ ಕಾಂಗ್ರೆಸ್ನಿಂದ ಬಂದು ಸಪೋರ್ಟ್ ಮಾಡಿ ಮಾನ್ಯ ಯಡಿಯೂರಪ್ಪ ಅವರನ್ನ ನಾವು CM ಮಾಡಿದ್ವಿ, ಅದನ್ನ ಪರಿಗಣನೆ ತಗೊಳ್ಳಿ. ಬಿಜೆಪಿ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಪರಿಗಣನೆ ತಗೊಂಡು ನನಗೂ ಕೂಡ ಬಿಜೆಪಿಯ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ MP ಟಿಕೆಟ್ ಕೊಡಿ, ಈ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಕಸರತ್ತನ್ನ ನಡೆಸ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಹಿಂದೆ ನೋಡಿದ್ವಿ, ಬಿಡದಿಯ ಕುಮಾರಸ್ವಾಮಿ ಅವರ ಜೊತೆ ಕೂಡ ಅವ್ರ ಮನೆಗೆ ಹೋಗಿ ಚರ್ಚೆನ ನಡೆಸಿದ್ರು. ಇನ್ ಕೇಸ್ ಬಿಜೆಪಿಯಿಂದ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ JDS ಇಂದ ಪಡೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಅವರ ಮನವೊಲಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ನಾವು ಪಕ್ಷಕ್ಕೆ ಬಂದಿದ್ದೀವಿ. ಇವತ್ತು ಅನಿರೀಕ್ಷಿತವಾದಂಥ ಸೋಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷ ನಮಗೆ ಒಂದು ಮಾನ್ಯತೆ ಕೊಡಿ. ನಾವು ಪಕ್ಷ ಕಷ್ಟದಲ್ಲಿರುವಾಗ ಪಕ್ಷವನ್ನು ಸರ್ಕಾರಕ್ಕೆ ತರೋದರಲ್ಲಿ ಭಾಳ ತೀವ್ರಕರವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ದೊಡ್ಡ ರಿಸ್ಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಆ ರಿಸ್ಕಿಗೆ ಎಲ್ಲೋ ಒಂದು ಕಡೆ ಪಕ್ಷದಿಂದ ಒಂದು ಈಗ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಅದರ ಮೇಲೆ ಪಕ್ಷಕ್ಕೆ ಬಿಡು. ನಾವು ಈ ಪಕ್ಷದ ತತ್ವ ಸಿದ್ಧಾಂತ, ರಾಷ್ಟ್ರೀಯ ನಾಯಕರು, ನಮ್ಮ ಪ್ರಧಾನಿಗಳ ನಾಯಕತ್ವದಲ್ಲಿ ಅವತ್ತು ರಾಜ್ಯ ಮಟ್ಟದ ನಾಯಕರು, ನಮ್ಮ ನಾಯಕರು ಮಾನ್ಯ ಯಡಿಯೂರಪ್ಪನವರಲ್ಲಿ ನಂಬಿಕೆ ಇಟ್ಟು ಬಂದ್ವಿ ಅಲ್ವಾ. ಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಯಡಿಯೂರಪ್ಪನವರು. ನಾವೆಲ್ಲ ಕೂಡ ಪ್ರಾಮಾಣಿಕತೆಯಿಂದ 17 ಜನ ನಾವು ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ. ಅದಾದ ಮೇಲೆ ಎಲ್ಲವೂ ಕೂಡ ಪಕ್ಷಕ್ಕೆ ಗೊತ್ತಿದೆ ಏನೆಲ್ಲ ನಡೆದಿದೆ ಅಂತೇಳಿ. ಅದಕ್ಕೆ ನಾವ್ಯಾರೂ ಕೂಡ ಜವಾಬ್ದಾರರಲ್ಲ. ಹಾಗಾಗಿ ಪಕ್ಷವೇ ಅಂತಿಮವಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ. ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರು ಕೈ ಹಿಡಿತಾರಂತ ವಿಶ್ವಾಸ ಇದೆಯಾ ಸರ್? ನ್ಯಾಯಯುತವಾಗಿ ಧರ್ಮದ ಕಡೆ ಇರಬೇಕಾಗ್ತದೆ. ಬಹುಶಃ ಘಟನೆಗಳನ್ನು ಅವರು ಒಂದ್ಸಲ ಮೆಲುಕು ಹಾಕಿದ್ರೆ 100ಕ್ಕೆ 100 ಅವರಿಬ್ಬರೂ ಕೂಡ ನನ್ನ ಜೊತೆ ಇದ್ದರೆ
ಧರ್ಮಕ್ಕೆ ಜಯ ಸಿಗ್ದಂಗೆ ಆಗ್ತದೆ. ಹಾಗಾಗಿ ನಾವು ಪಕ್ಷಕ್ಕೆ ಬಂದಿದ್ದೀವಿ. ಇವತ್ತು ಅನಿರೀಕ್ಷಿತವಾದಂಥ ಸೋಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷ ನಮಗೆ ಒಂದು ಮಾನ್ಯತೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇರುವಂಥ ಮಾತುಗಳನ್ನೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ನಾವು BJPಗೆ ಯಾವ ಕಾರಣಕ್ಕೆ ಬಂದಿದ್ವಿ, ಯಾವ ಕಾರಣದಿಂದ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಸೋತಿದ್ವಿ, ಆದರೆ ಅದು ಯಾವುದನ್ನು ಕೂಡ ಮನಗಾಣದೆ ನನಗೆ MP ಟಿಕೆಟನ್ನು ನೀಡಬೇಕು, ಇನ್ ಕೇಸ್ ಟಿಕೆಟ್ ನೀಡಿದ ಪಕ್ಷದಲ್ಲಿ ಮುಂದೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಆ ತೀರ್ಮಾನಕ್ಕೂ ನಾವು ಕೂಡ ತೆಗೆದುಕೊಳ್ಳೋಕೆ ಬದ್ಧ ಅಂತ ಒಂದು ಪರೋಕ್ಷವಾದಂಥ ಸೂಚನೆ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಆ ಕಾರಣದಿಂದ ಅಂದರೆ ಕಾಂಗ್ರೆಸ್ನಿಂದ ರಿಸ್ಕ್ ಅನ್ನು ತೆಗೆದುಕೊಂಡು BJPಗೆ ಬಂದಿದ್ದಾರೆ. ಈ ಹಿಂದೆ ಒಂದು ಮಾತನ್ನು ಹೇಳಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು, ನಾನು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಎಷ್ಟೊತ್ತಿಗೆ ನಾನು ಶಾಶ್ವತ ಶಾಸಕನಾಗಿ ಇರ್ತಾ ಇದ್ದೆ ಅಂತ ಅವರು ಕಾರ್ಯಕರ್ತರು ಹೇಳಿದ್ರು. ಈಗ BJP ಬಂದು ನಾನು ಸೋತೆ ಅಂತ ಹೇಳ್ತಿದ್ದಾರೆ. MP ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಏನಾಗುತ್ತೆ ಕಾದ್ ನೋಡೋಣ.